ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಇಲ್ಲ ರೀ, ಇವತ್ತು ಗುರುವಾರದ ಗೃಹಿಣಿಯರ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ. ಈ ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಬರೀ ಗೃಹಿಣಿಯರನ್ನೇ ಕರೆಸಿ ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಯಾಕಂದ್ರೆ ಸಾಕಷ್ಟು ಜನಗಳು ಏನ್ರಿ ಮುರಳಿ, ನಾವು ಲೆಟರ್ ಹಾಕಿ ಎಷ್ಟು ದಿನ ಆಯ್ತು, ಫೋನ್ ಮಾಡಿ ಕರ್ಸ್ಕೊಳ್ತೀವಿ ಅಂತೀರಾ, ಕರ್ಸ್ಕೊಳ್ತಾ ಇಲ್ಲ, ಇಮೇಲ್ ಮಾಡಿ ಎಷ್ಟು ದಿನ ಆಯ್ತು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಆದ್ರಿಂದ ಗುರುವಾರದತ್ತು ಒಟ್ಟಾರೆ ಪೂರ್ತಿಯಾಗಿ ಗೃಹಿಣಿಯರನ್ನೇ ಕರೆಸಿ ಅವರ ಅದ್ಭುತವಾದಂತ ಅವರ ಮನೆಯ ತಿನಿಸುಗಳನ್ನ ಮಾಡಿಸುವಂತ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಕೂತಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರೂಪಾ. ರೂಪಾ, ಏನ್ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಮನೇಲಿ ಇದೀನಿ. ಓಕೆ, ಆರಾಮಾಗಿದ್ದೀರಾ? ಓಕೆ, ನೋ ಪ್ರಾಬ್ಲಮ್. ರೂಪಾ ಅವರೇ ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವತ್ತು ವಿಶೇಷ ಏನ್ ಗೊತ್ತಾ? ಇವತ್ತು ಗುರುವಾರ ದಿನ ಅಂತ ಹೇಳಿದ್ರೆ ನಾವ್ ಯಾರು ಚೆಫ್ ಗೀಸ್ ಎಲ್ಲ ಯಾರು ಕರ್ಸೋದೇ ಇಲ್ಲ. ಫುಲ್ ಎಲ್ಲ ನಿಮ್ದೇ ಸ್ಪೆಷಲ್. ನಾವೇ ಶೆಫ್ಗಳು ಎಲ್ಲ ನೀವೇನೇ ಇವತ್ತು. ಓಕೆ, ಏನ್ ಮಾಡ್ತಾ ಇದೀರಾ ಮೇಡಮ್? ಆಲೂ ಮಂಚೂರಿಯನ್ ಮಾಡ್ತಾ ಇದ್ದೀನಿ. ಆಲೂ ಮಂಚೂರಿಯನ್ ನಿಮ್ಮಲ್ಲಿ ಯಾರಿಗಿಷ್ಟ? ನನಗೆ ಇಷ್ಟ. ನಿಮ್ಗೆ ಇಷ್ಟನಾ? ಓಕೆ, ಖಂಡಿತವಾಗ್ಲೂ ಆಲೂ ಮಂಚೂರಿಯನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಆಲೂ ಮಂಚೂರಿಯನ್ ಬೇಕಾಗುವ ಸಾಮಗ್ರಿಗಳು: ಅರ್ಧ ಬೇಯಿಸಿದ ತುರಿದ ಆಲೂಗೆಡ್ಡೆ, ಎಲೆಕೋಸು, ಈರುಳ್ಳಿ, ಟೊಮ್ಯಾಟೊ, ಕಸೂರಿ ಮೇಥಿ, ಕಾಳು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಶುಂಠಿ, ದಪ್ಪ ಮೆಣಸಿನಕಾಯಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ವಿನಿಗರ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಈರುಳ್ಳಿ ಹೂ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ತುರಿದಿರೋ ಹಾಲು ಹಾಕೋತಾ ಇದ್ದೀನಿ. ಓಕೆ, ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟ್. ಬೇಯಿಸವಾಗ್ಲೂ ಸ್ವಲ್ಪ ಹಾಕೋಬಹುದು. ಓಕೆ, ಬಟ್ ಇವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಏನಿದು? ವಿನಿಗರ್ ಸ್ವಲ್ಪ, ಸೋಯಾ ಸಾಸ್, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಏನು ಕರಿತೀರಾ, ಉರಿತೀರಾ? ಡೀಪ್ ಫ್ರೈ ಮಾಡ್ಬೇಕು ಸರ್. ಅದು ಆಯಿಲ್ ಇಟ್ಕೊಂಡ್ಬಿಡೋಣ. ಓಕೆ ಓಕೆ, ಮಾಡಿ ಮಾಡಿ. ಆಮೇಲೆ ಇದು ಬೈಂಡಿಂಗ್ಗೋಸ್ಕರ ಸ್ವಲ್ಪ ಮೈದಾ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾನ. ಮೈದಾ ಇಟ್ಟು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅರ್ಧ ಟೀ ಸ್ಪೂನು ಕಾರ್ನ್ಫ್ಲೋರ್. ಸರ್, ಇದನ್ನ ಕಲ್ಸ್ಕೊಂಡು ಉಂಡೆ ಮಾಡ್ಕೋಬೇಕು. ನಾನು ಕೈಯಲ್ಲೇ ಮಾಡ್ಕೊತೀನಿ. ದಯವಿಟ್ಟು ಮಾಡ್ಕೊಳ್ಳಿ, ಕೈನಲ್ಲೇ ಮಾಡ್ಕೊಳ್ಳಿ. ಯಾರು ಯಜಮಾನ್ರು, ಹಸ್ಬೆಂಡ್, ನೀವು ಇಬ್ಬರೇ ಇರೋದ ಮನೇಲಿ? ಇಷ್ಟು ದಿವಸ ಇಬ್ಬರೇ ಇದ್ವಿ. ಇವಾಗ 1 ಮಂತ್ ಇಂದ ನನ್ನ ಇನ್ಲಾಸ್ ಜೊತೆ ಇದ್ದೀವಿ. ನಾವು ಆಕ್ಚುಲಿ ಬೆಂಗಳೂರಲ್ಲಿ ಇಲ್ಲ, ಸೌತ್ ಆಫ್ರಿಕಲ್ಲಿ ಇರೋದು. ಎಲ್ಲಿ ಸೌತ್ ಆಫ್ರಿಕಲ್ಲಿ ಎಲ್ಲಿದ್ರಿ? ಜಾನ್ಸ್ಬರ್ಗ್ ಅಲ್ಲಿ ಇದ್ರಾ? 2008 ಇಂದನೂ ಅಲ್ಲೇ ಇರೋದು. ಇವಾಗ ಲಾಸ್ಟ್ ಒಂದು 6 ಮಂತ್ಸ್ ಆಯ್ತು ಇಲ್ಲಿಗೆ ಬಂದು. ಮತ್ತೆ 1 ಮಂತ್ ಇರ್ತೀವಿ, ಮತ್ತೆ ವಾಪಸ್ ಹೋಗ್ತೀವಿ. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇನ್ನು ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ದಪ್ಪ ಮಾಡ್ಕೊಂಡ್ಬಿಟ್ರೆ ತಿನ್ನಕ್ಕೆ ಅಲ್ಲಿ ಟೈಮ್ ಸಿಕ್ಕಾಗೆಲ್ಲ ಎಲ್ಲ ಇಂಡಿಯನ್ಸು ಸೇರ್ಕೊಂಡು ರಜಾ ಎಲ್ಲ ಇದ್ದಾಗ ಎಲ್ಲ ಟ್ರಿಪ್ ಹೋಗ್ತಾ ಇರ್ತೀವಿ. ಕೇಪ್ ಟೌನು, ಡರ್ಬನು. ಹೌದಾ? ಹಂಗೆ. ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಖಂಡಿತ. ಇದು ಸ್ವಲ್ಪ ಬೈಂಡಿಂಗ್ ಕ್ಲೀನ್ ಆಗಿ ಮಾಡ್ಕೊಂಡಿಲ್ಲ ಅಂದ್ರೆ ಬಿಟ್ಟೋಗುತ್ತೆ. ಇದನ್ನ ತಿರ್ಗಾ ನೀವು ಫ್ರೈ ಮಾಡ್ಕೊಳ್ತೀರಾ ಅಲ್ವಾ? ಇದನ್ನಿಲ್ಲ, ಈಗ ಒಂದ್ಸಲಿ ಆಕ್ಚುಲಿ 2 ಸಲ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಂಡ್ಬಿಟ್ಟು ಅದೇ ಪ್ಯಾನ್ ಅಲ್ಲಿ ಸ್ವಲ್ಪ ಇದೆಲ್ಲ ಒಗ್ಗರಣೆ ಮಾಡ್ಕೊಂಡು ಅದ್ರೊಳಗೆ ಹಾಕ್ಬಿಡ್ತೀನಿ ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಚಾಪ್ಡ್ ಗಾರ್ಲಿಕ್ ಚೆನ್ನಾಗಿ ಇಲ್ಲ ಸರ್. ಇದಕ್ಕೆ ಆಕ್ಚುಲಿ ಇದೆಲ್ಲ ಚೈನೀಸ್, ಇದಕ್ಕೆಲ್ಲ ಹಿಂಗೆ ಚಾಪ್ ಮಾಡ್ಕೊಂಡೆ ಹಾಕೋಬೇಕು. ಇದು ಜಿಂಜರ್ ಹಾಕ್ತಾ ಇದ್ದೀನಿ, ಚಾಪ್ ಸಣ್ಣ ಕಟ್ ಮಾಡ್ಕೊಂಡಿರೋದು. ಆಯ್ತು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಯ್ತಾ? ಬ್ರೌನ್ ಇನ್ನ ಬಂದಿರಲ್ಲ? ಇಲ್ಲ ಸರ್, ಇನ್ನ ಬರ್ಬೇಕಲ್ಲ? ಇನ್ನ ಬರ್ಬೇಕು. ಬೇಲಿ ಬೇಲಿ ಬಿಡಿ, ಚೆನ್ನಾಗಾಗ್ಲಿ. ಸೊ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಆಮೇಲೆ ಇದು ಕ್ಯಾಬೇಜು,
ಇದಕ್ಕೆ ಇವಾಗ ಎಲ್ಲ ಹಾಕೋತೀನಿ. ಇದು ಸ್ಪ್ರಿಂಗ್ ಆನಿಯನ್, ಓಕೆ, ಸ್ವಲ್ಪ ಕಸೂರಿ ಮೇಥಿ, ಸುಮ್ಮನೆ ಅದು ಟೇಸ್ಟಿಗೆ. ಚಿಲ್ಲಿ ಸಾಸು ಮತ್ತೆ ಇದೆಲ್ಲ ಹಾಕಿ. ಸಾಸು, ಇದು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಸಾಕು ಅನ್ಕೋತೀನಿ. ಆಮೇಲೆ ಇದು ಟೊಮೊಟೊ ಸಾಸ್ ಹಾಕ್ತಿದ್ದೀನಿ. ನಾವು ಟೊಮೊಟೊ ಹಾಕಿಲ್ಲ, ಸೊ ಹಂಗಾಗಿ ಸ್ವಲ್ಪ ಸೋಯಾ, ವಿನಿಗರ್, ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಕೊಡಿ ಸರ್. ಸಾಕು. ಆಮೇಲೆ ಸಾಲ್ಟ್ ಹಾಕಿಲ್ಲ, ಅದಕ್ಕೆ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ, ಯಾಕೆಂದ್ರೆ ಸಾಸ್ ಎಲ್ಲ ಇರುತ್ತೆ. ಕೊತ್ತಂಬರಿ ಮಾಡಿಲ್ಲ, ಏನಾಗ್ಬಿಡುತ್ತೆ ಅಂದ್ರೆ ಗಿಡ ಬೆಳೆಸ್ಬಿಡ್ತೀರಾ. ಏನ್ ಮಾಡಿದ್ರಿ ಅಂತಾನೆ ಮರ್ತೋಗ್ಬಿಡುತ್ತೆ ಆಮೇಲೆ ಕಡೆಗೆ. ಬರೀ ಕೊತ್ತಂಬರಿ ಕಾಣ್ತಾ ಮೇಲ್ಗಡೆ. ಇದೆ, ಇವಾಗ ಆಯ್ತು. ಇದಕ್ಕೆ ಅದನ್ನ ಮಿಕ್ಸ್ ಹಾಕ್ತೀವಿ. ನೀರೇನು ಹಾಕ್ಬೇಕಾ ಸ್ವಲ್ಪ? ಇಲ್ಲ ಇಲ್ಲ, ಏನು ಬೇಡಲ್ಲ, ಇದು ಡ್ರೈಯೇ ಇರುತ್ತೆ. ಜಸ್ಟ್ ಇದು ಪೇಸ್ಟ್ ಇದಕ್ಕೆ ಮಿಕ್ಸ್ ಆದ್ರೆ ಸಾಕಷ್ಟೇ. ಇದು ಸ್ವಲ್ಪ ಮಿಕ್ಸ್ ಮಾಡಿ ತೆಗ್ದ್ಬಿಡ್ಬೇಕು, ಜಾಸ್ತಿ ಹೊತ್ತು ಇಡಬಾರ್ದು. ಓಕೆ ಓಕೆ ಓಕೆ. ರೆಡಿ ಆಗಿದೆ, ಹಾಕ್ಬಿಡಿ ನೋಡೋಣ ಎಷ್ಟು ರೆಡಿ ಆಗಿದೆ ನೋಡೋಣ. ಆಲೂ ಮಂಚೂರಿಯನ್ ಥ್ಯಾಂಕ್ ಯು, ರೆಡಿ ಟು ಹೀಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೂಪಾ ಲತಾ ಅವರು ಸೌತ್ ಆಫ್ರಿಕಾ ಜೋನ್ಸ್ಬರ್ಗ್ ಇಂದ ಇಲ್ಲಿ ಬಂದಿದ್ದಾರೆ. ಒಳ್ಳೆ ಒಂದು ಡಿಶ್ ನ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿರೋ ಡಿಶ್ ಅನ್ನ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ, ಹೇಗಿದೆ ಜಾಮೂನ್ ತರ ಚೆನ್ನಾಗಿದೆ. ಯಾವ ರೀತಿ ಮಾಡೋದು ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಲೂ ಮಂಚೂರಿಯನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅರ್ಧ ಬೇಯಿಸಿ ತುರಿದ ಆಲೂಗೆಡ್ಡೆ, ಕಾಳುಮೆಣಸಿನ ಪುಡಿ, ಉಪ್ಪು, ವಿನಿಗರ್, ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಕಲಸಿ. ಇದನ್ನು ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರೆದಿಟ್ಟುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಎಲೆಕೋಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಈರುಳ್ಳಿ ಹೂ, ಕಸೂರಿ ಮೇಥಿ, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್ ಹಾಕಿ ಕಾರ್ನ್ಫ್ಲೋರ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿ ಬೆರೆಸಿ. ಈ ಮಿಶ್ರಣವನ್ನು ಚೆನ್ನಾಗಿ ಹುರಿದು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿದ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ. ಈಗ ಆಲೂ ಮಂಚೂರಿಯನ್ ರೆಡಿ ಟು ಈಟ್. ಗೊತ್ತಾಗಲ್ಲ ಸರ್, ಇದು ವೆಜ್ ಮಂಚೂರಿಯನ್ ಮಾಡ್ತೀವಲ್ಲ, ಸೊ ಆ ತರಾನೇ ಇರುತ್ತೆ. ಅದಕ್ಕೋಸ್ಕರ ತುರಿದ್ಬಿಟ್ಟು ಹಾಕಿದ್ದು. ಏನ್ ಹೇಳಿ ನಿಮ್ಮ ಹಸ್ಬೆಂಡ್ ಹೆಸರು? ಶಿವಕುಮಾರ್. ಶಿವಕುಮಾರ್, ನಮಸ್ಕಾರ ಸರ್. ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಅಲ್ಲಿಂದ ಕರ್ಕೊಂಡ್ ಬರೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮನೆಯಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಗುರುವಾರದ ವಿಶೇಷ ಕಾರ್ಯಕ್ರಮ. ಗುರುವಾರದ ವೀಕ್ಷಕರ ವಿಶೇಷ ಕಾರ್ಯಕ್ರಮ. ನಾವು ಗುರುವಾರದ ಹೊತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಮೊದಲೇ ತಿಳಿಸಿರೋ ಹಾಗೆ ಚೆಫ್ ಇರೋದಿಲ್ಲ, ಡಾಕ್ಟರ್ ಇರೋದಿಲ್ಲ, ಡಯಟಿಷಿಯನ್ ಇರೋದಿಲ್ಲ, ಯಾರು ಇರೋದಿಲ್ಲ. ಒನ್ಲಿ ನಿಮ್ಮನ್ನೇ ಕರೆಸಿ ನಿಮ್ಮ ಮನೆ ಕೈರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುವಂತ ವಿಶೇಷ ಗುರುವಾರದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪೂರ್ಣಿಮಾ ಅರುಣಾನಂದ. ಪೂರ್ಣಿಮಾ ಅರುಣಾನಂದ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬ್ಯಾಂಗ್ಳೂರ್ ಕಾಕ್ಸ್ಟೌನ್ ಇಂದ. ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಇವಾಗ ಇನ್ಸ್ಟೆಂಟ್ ಆಗಿ ಮಾಡುವಂತ ಬ್ರೆಡ್ ದಹಿ ವಡ ಅಂತ ಮಾಡಿ ತೋರಿಸ್ತಾ ಇದ್ದೀನಿ.
ಈಗ ಉದ್ದಿನ ವಡೆ ತಗೊಂಡು ಮಾಡಿ ಅದನ್ನ ನೆನೆಸಿ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಯಾರೋ 1-2 hours ಮುಂಚೆ ಗೆಸ್ಟ್ ಬರ್ತಿದ್ದಾರೆ ಅಂದ್ರೆ ಫಾರ್ ಎ ಚೇಂಜ್ ಇನ್ಸ್ಟೆಂಟ್ ಆಗಿ ದಹಿ ವಡ ಮಾಡ್ಬೋದು. ಬ್ರೆಡ್ ದಹಿ ವಡ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಸಾಸಿವೆ, ಜೀರಿಗೆ, ಇಂಗು, ಹಸಿರುಮೆಣಸಿನಕಾಯಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೊಳ್ತೀರಾ? ಹೌದು ಹೌದು, ಸ್ವಲ್ಪ ಖಾರ ಇರ್ಲಿ ಅಂತ. ಅಲ್ಲ, ಫ್ರೈ ಮಾಡಕ್ ಹಾಕ್ತೀರಾ? ಹೌದು ಹೌದು, ಚಟ್ನಿಲಿ ಸ್ವಲ್ಪ ಇರ್ಲಿ ಅಂತ. ಸ್ವಲ್ಪ ಶುಂಠಿನೂ ಹಾಕೋತೀನಿ. ಸ್ವಲ್ಪ ಶುಂಠಿ ಸಾಕಾ? ಹೌದು. ಆಮೇಲೆ ಸ್ವಲ್ಪ ಫ್ಲೇವರ್ ಸ್ಟ್ರಾಂಗ್ ಇರಲಿ ಅಂತ ಹೇಳಿ ಕರಿಬೇವಿನ ಸೊಪ್ಪು. ಆಯ್ತು. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು 5 ಹಾಕಿ ಮಾಡೋದ್ರಿಂದ ನೀವು ಈ ಚಟ್ನಿ ಮಿಕ್ಕಿದ್ರೆ ಬೇಕಾದ್ರೆ ಬ್ರೆಡ್ ಸ್ಯಾಂಡ್ವಿಚ್ಗೆ ಅಪ್ಲೈ ಮಾಡಿ ಚೀಸ್ ಸ್ಪ್ರೆಡ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದಾಗಿದೆ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಫಸ್ಟ್ ನಾವು ಪುದೀನಾನ ಫ್ರೈ ಮಾಡ್ಕೊಂಡಿದೀವಿ, ಶುಂಠಿನ ಫ್ರೈ ಮಾಡ್ಕೊಂಡಿದೀವಿ, ಆಮೇಲೆ ಅದಕ್ಕೆ ಕೊತ್ತಂಬರಿ ಹಾಕೊಂಡಿದೀವಿ, ಕರಿಬೇವು ಹಾಕೊಂಡಿದೀವಿ. ಈಗ ಸ್ವಲ್ಪ ಮೆಣಸಿನಕಾಯಿನೂ ಹಾಕ್ತಾ ಇದೀವಿ. ಹೌದು. ಇದು ಆ ಚಟ್ನಿಗೋಸ್ಕರ. ಹೌದು ಹೌದು, ಯಾಕಂದ್ರೆ ಮೊಸರು ಒಂದ್ಸತಿ ತುಂಬಾ ಸಪ್ಪೆ ಹೊಡಿಯುತ್ತಲ್ಲ. ಓಕೆ. ಸೊ ಇದ್ ಮೇಲೆ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂತ. ಓಕೆ ಓಕೆ ಓಕೆ. ಎಲ್ಲ ಸ್ಪೈಸಿ ಬೇಕು ಅಂತಂದಾಗ ಮೇಲೆ ಜಾಸ್ತಿ ಇದನ್ನ ಚಟ್ನಿಲಿ ತಿನ್ಬೋದು. ಮತ್ತೆ ಏನ್ ಕೊಂಡೀಗ? ಈಗ ನಾನು ಒಗ್ಗರಣೆ ಹಾಕೋತೀನಿ. ಇದಕ್ಕೆ ಹಾಕೋಬಹುದು? ಇದಲ್ಲೇ ಹಾಕೋತೀನಿ. ಸ್ವಲ್ಪ ಎಣ್ಣೆ ಹಾಕೋತ್ಬಿಡಿ. ಸಾಕಾ? ಹಾ, ಸಾಕು ಸಾಕು. ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ. ಹಾಕಿ ಹಾಕಿ. ಸ್ವಲ್ಪ ಹಾಗೆ ಶುಂಠಿ ಹಾಕೋತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕರಿಬೇವು, ಸ್ವಲ್ಪ ಶುಂಠಿ, ಸ್ವಲ್ಪ ಸಾಸಿವೆ, ಜೊತೆಗೆ ಸ್ವಲ್ಪ ಹಿಂಗ್ ಹಾಕ್ತಾ ಇದೀನಿ. ಹಿಂಗು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಾ ಪೌಡರ್ ಫ್ಲೇವರ್ಗೆ. ಆಮೇಲೆ ಜೀರಿಗೆ ಸ್ವಲ್ಪ ಚೆನ್ನಾಗಿ ಕಾಣ್ಲಿಕ್ಕೆ ಗಾರ್ನಿಶ್ಗೋಸ್ಕರ ಸ್ವಲ್ಪ ಹಾಕ್ತಾ ಇದೀನಿ. ಸೊ ಇದಾಯ್ತು. ಅಂದ್ರೆ ಹಸಿಮೆಣಸಿನಕಾಯಿ ಹಾಕಿದ್ವಿ, ಸ್ವಲ್ಪ ಖಾರ ಇರಲಿ ಅಂತ. ಖಾರ ಇರ್ಲಿ ಅಂತ ಹೇಳಿ ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ ಸ್ವಲ್ಪ. ಇವಾಗ ಏನಾಯ್ತು, ನೆಕ್ಸ್ಟ್ ಏನ್ ಮಾಡೋದು? ಇದು ಆರಿದ್ಮೇಲೆ ಮೊಸರು ಆಡ್ ಮಾಡ್ಬೇಕು ಇದಕ್ಕಾ? ಹೌದು, ತಣ್ಣಗಾಗ್ಲಿ. ನಾ ಈಗ ಮಿಕ್ಸಿ ಹಾಕೊಂಡ್ಬಿಡ್ತೀನಿ. ಚಟ್ನಿ ರೆಡಿ ಆಗಿದೆ. ಆಯ್ತಾ ಮೇಡಮ್? ಆಗಿದೆ ಸರ್. ಬನ್ನಿ ಬನ್ನಿ ಬನ್ನಿ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನೀವೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ತಿರಲ್ಲ? ಅಯ್ಯೋ, ನಾವು ಮಾಡೋದಲ್ಲ. ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಕಾರ್ಯಕ್ರಮ ಎಲ್ಲಿಂದ ಚೆನ್ನಾಗಿ ಬರುತ್ತೆ ಪೂರ್ಣಿಮಾ ಅವ್ರೆ? ಅಲ್ಲ, ನಾವ್ ಮಾಡಿದ್ನ ತಿಂದು ಸಭಾಷ್ ಮಾಡೋದಾಗ ಎಲ್ಲ ಇನ್ಸ್ಪೈರ್ ಆಗ್ತೀವಲ್ವಾ? ಹೌದು, ನಾನು ಅದೇ ಹೇಳೋದು. ನಮ್ಮಂತವ್ರು ತಿನ್ನೋರಿಲ್ಲ ಅಂದ್ರೆ ಮಾಡೋರು ಏನ್ರಿ ಮಾಡ್ಕೊಳ್ತಾರೆ ಮಾಡ್ಕೊಂಡು. ಕರೆಕ್ಟ್ ಹೇಳೋದು. ಸೊ ನಾನೀಗ ಇದಕ್ಕೆ ಮೊಸರನ್ನ ಆಡ್ ಮಾಡ್ತೀನಿ. ಸಾಕು. ನಾನು ಈ ಸ್ಯಾಂಡ್ವಿಚ್ ಬ್ರೆಡ್ ಕ್ರಮ್ಸ್ ನೆಲ್ಲ ಕಟ್ ಮಾಡಿದ್ದೀನಿ. ಆ ಕ್ರಮ್ಸ್ ಹಾಕಿದ್ರೆ ಅದು ಗಟ್ಟಿ ಬರುತ್ತೆ, ಮತ್ತೆ ಅದು ತಿನ್ನುವಾಗ ಚೆನ್ನಾಗಿ ಕಾಣಲ್ಲ. ಸೊ ಇದನ್ನ ನಾವು ಜಸ್ಟ್ ಈ ತರ ಒಂದಲ್ಲಿ ಸೋಕ್ ಮಾಡ್ಬೇಕು. ಸೋಕ್ ಮಾಡಿ ನಾಟ್ ಇವನ್ 2 minutes. ನೋಡಿ, ಒಂದ್ ಹಾಕ್ತಿದ್ದಂಗೆ ಇನ್ನೊಂದು ಸಾಫ್ಟ್ ಆಗ್ತಾ ಇದೆ. ಸೊ ಒಂದು 30-40 seconds ಬಿಟ್ರೆ ಸಾಕಿದು. ಆಯ್ತಾ? ಆಯ್ತು. ಇದಾದ್ಮೇಲೆ ನೋಡಿ, ಈಗ ಒಂದು ಇದಕ್ಕೆ ನಾವು ಈ ತರ ತಗೊಂಡು ನಿಮ್ ಸೈಜ್ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ಬ್ರೆಡ್ಡಿನಿಂದ ಮಾಡುವ ದಹಿ ವಡ ಇದು ಅಲ್ವೇ? ತಿಂದು ನೋಡಿದ್ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ. ಇಲ್ಲ, ಉದ್ದಿನ ವಡೆ ಬ್ರೆಡ್ ಅಂತ ಗೊತ್ತೇ ಆಗಲ್ಲ. ಇದು ಯಾರಿಂದ ಕಲಿತ ಪಾಠ? ಇದು ನಾವು ಅದೊಂದು ಲಾಂಗ್ ಸ್ಟೋರಿ. ನಾವು ಕಾಮರ್ಸ್ ಓದ್ತಾ ಇರ್ಬೇಕಾದ್ರೆ ಮೈಸೂರಲ್ಲಿ
ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಕಾಂಫೆಸ್ಟ್ ಅಂತ ಮಾಡ್ತಾ ಇದ್ರು. ಆ ಎಕ್ಸಿಬಿಷನ್ಸ್ ಇಟ್ಬಿಟ್ಟು ಸ್ಟಾಲ್ ಹಾಕ್ಬೇಕಾಯ್ತು. ನಾನ್ ಜೆಸ್ ವಿಮೆನ್ಸ್ ಕಾಲೇಜ್ ಸರಸ್ವತಿಪುರಂ. ಸೊ ಅಲ್ಲಿ ನಾವೆಲ್ಲ ಆಮ್ಲೆಟ್ ಇದೆಲ್ಲ ಮಾಡ್ಬೇಕಾದ್ರೆ ಉದ್ದಿನ ಆಕ್ಚುಲಿ ಮಾಡಿದ್ವಿ, ದಹಿವಡ ಮಾಡಿದಾಗ ಖಾಲಿ ಆಗೋಯ್ತು. ಗೊತ್ತಾಗದೆ ಏನ್ ಮಾಡಿದ್ವಿ, ಬ್ರೆಡ್ ಇತ್ತು ಅಂದ್ರೆ ಟ್ರೈ ಮಾಡಿದ್ವಿ. ಆ ಮಿಕ್ಕಿತ್ತಲ್ಲ ಮೊಸರು ಗಿಸರಲ್ಲ, ಅದಕ್ಕೆ ಇದನ್ನ ಉಂಡೆ ಮಾಡಿ ಹಾಕ್ಬಿಟ್ವಿ. ಚೆನ್ನಾಗ್ ಬಂತು. ಅವತ್ತಿಂದ ಹಂಗೆ ರೆಸಿಪಿ ಕಂಟಿನ್ಯೂ ಆಗೋಯ್ತು ಎಲ್ರು ಮನೇಲಿ. ಡಾಕ್ಟರ್ ಎಲ್ಲ ತಿಂತಾರಾ? ಪರವಾಗಿಲ್ವಾ? ಸೊ ನಾನೀಗ ಇದಕ್ಕೆ ಸ್ವಲ್ಪ ಮೇಲೆ ಈ ತರ ಪುದೀನಾ ಚಟ್ನಿನ ಫಸ್ಟ್ ಸ್ವಲ್ಪ ಹಾಕೋತೀನಿ, ಆಮೇಲೆ ಮೇಲೆ ಗಾರ್ನಿಶ್ ಮಾಡಕ್ಕೆ ಹಾಕೋತೀನಿ. ಚೆನ್ನಾಗಿ ಇಳ್ಕೊಳ್ಳುತ್ತೆ ನೋಡಿ ಅದು. ಹೌದೌದು, ನೋಡಿ ಹಾಕಿದ ತಕ್ಷಣ ಇಳ್ಕೊತಾ ಇದೆ. ಆಮೇಲೆ ನೀವು ಇದ್ರ ಮೇಲೆ ಮೊಸರು ಹಾಕ್ಬೋದು. ಮತ್ತೆ ಇದು ನಾನು ಹೇಳಿದ್ನಲ್ಲ ಇನ್ಸ್ಟಂಟ್ ಅಂತ ಹೇಗೆ ಹೇಳ್ತೀನಿ, ಅದೇ ತರ ಇದು ಇನ್ಸ್ಟಂಟ್ ಮತ್ತೆ ಸ್ಪೀಡಿ ಒಂದು 1/2 hour 1 hour ಇಡ್ಬೋದು ಅಷ್ಟೇ. ಅದ್ರ ಮೇಲೆ ಫುಲ್ ಮೆಲ್ಟ್ ಆಗ್ಬಿಡುತ್ತೆ. ಹೌದೌದು, ಯಾಕಂದ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಬ್ರೆಡ್ ಎಲ್ಲ ಹೋಯ್ತು, ವಡೆ ಎಲ್ಲ ಹೋಯ್ತು, ನುಡುತ್ತಾ ಇರಬೇಕು. ಫಸ್ಟ್ ಮಸಾಲೆ ಹಾಕಿ, ಹೌದು, ಫಸ್ಟ್ ಗ್ರೀನ್ ಚಟ್ನಿ, ಅದ್ರ ಮೇಲೆ ಒಗ್ಗರಣೆ ಹಾಕೊಂಡಿರೋ ಮಸಾಲೆ, ಅದ್ರ ಮೇಲೆ ಮೊಸರು. ಹೌದು. ಈಗ ಮತ್ತೆ ನಾನು ಇದನ್ನ ನೋಡಿ ಇದು ಗಾರ್ನಿಶ್ಗೆ ಸುಮ್ನೆ ಈಗ ಹಾಕ್ತೀನಿ. ಇದಕ್ಕೆ ಸೇವ್ ಪುರಿ ಅದು ಇದೆಲ್ಲ ಆಡ್ ಮಾಡ್ಬೋದು, ಬಟ್ ಇದ್ರ ರಿಯಲ್ ಟೇಸ್ಟ್ ಹೋಗ್ಬಿಡುತ್ತೆ ಸೇವ್ ಪುರಿ ಎಲ್ಲ ಹಾಕಿದಾಗ. ಹೌದು, ಕ್ಯಾರೆಟ್ ಎಲ್ಲ ಹಾಕ್ಬೋದು, ಬಟ್ ಅದೆಲ್ಲ ಹಾಕಷ್ಟೊತ್ತಿಗೆ ಇದು ನಾ ಹೇಳಿದ್ನಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಸೊ ಇದನ್ನ ಹೀಗೆ ತಿಂದ್ರೆ ಚೆನ್ನಾಗಿರುತ್ತೆ. ಈಗ ಫ್ರಿಡ್ಜ್ ಅಲ್ಲಿ ಇಟ್ಟೋರ್ಕೆ ತಿನ್ನಕ್ಕಾಗಲ್ಲ, ಮೊಸರು ಆಗಲ್ಲ ಅನ್ನೋರು ನೀವು ಈ ತರ ಪೆಪ್ಪರ್, ವೈಟ್ ಪೆಪ್ಪರ್ ಅಥವಾ ಬ್ಲಾಕ್ ಪೆಪ್ಪರ್ ನ ಸರ್ವ್ ಮಾಡ್ಬೋದು. ಅದು ಕೋಲ್ಡ್ ಆಗಲ್ಲ. ಮತ್ತೆ ಇದಕ್ಕೆ ಸೀಸನ್ ಅಲ್ಲಿ ಏನಿಲ್ಲ, ಯಾವ ಎನಿ ಟೈಮ್ ಯು ಕ್ಯಾನ್ ಈಟ್. ಸೊ ಇದು ಗಾರ್ನಿಶ್ ಸ್ವಲ್ಪ ನಾನು ಕೊಟ್ಬಿಟ್ಟು ಸ್ವಲ್ಪ ಮುರಳಿ ಅವರೇ, ನಿಮಗೋಸ್ಕರ ಬ್ರೆಡ್ ದಹಿ ವಡ ರೆಡಿ. ಮಾಡಿ ಹೇಳಿ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ಪೂರ್ಣಿಮಾ ಅರುಣಾನಂದ. ಹೌದು, ತುಂಬಾ ಚೆನ್ನಾಗಿತ್ತು ಪ್ರೊಸೀಜರು. ಮೋಸ್ಟ್ಲಿ ಚೆನ್ನಾಗಿ ಇರ್ಬೋದು ಅನ್ಕೊಳ್ತಾ ಇದ್ದೀನಿ. ತಿನ್ನಕ್ ಶುರು ಮಾಡಿದ್ರೆ ಖಾಲಿ ಆಗುತ್ತೆ, ಖಾಲಿ ಆದ್ರೆ ನೀವು ನೋಡಕ್ಕಾಗಲ್ಲ. ಮತ್ತೊಂದ್ಸರಿ ಪೂರ್ಣಿಮಾ ಅವರು ಯಾವ ರೀತಿ ಈ ದಹಿ ವಡಾನ ಮಾಡಿದ್ರು, ಬ್ರೆಡ್ ವಡಾನ ತೋರಿಸ್ತೀನಿ, ನೋಡ್ಕೊಳ್ಳಿ. ಬ್ರೆಡ್ ದಹಿ ವಡ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದೊಂದಾಗಿ ಪುದೀನ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಮೇಲೆ ಸಾಸಿವೆ, ಶುಂಠಿ, ಕರಿಬೇವು, ಇಂಗು, ಗರಂ ಮಸಾಲ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಮೊಸರು ಹಾಕಿಡಿ. ಬ್ರೆಡ್ ಅನ್ನು ನೀರಲ್ಲಿ ಅದ್ದಿ ಹಿಂಡಿ ಉಂಡೆಗಳನ್ನಾಗಿ ಮಾಡಿಟ್ಟು ಅದರ ಮೇಲೆ ರುಬ್ಬಿದ ಪುದೀನ ಚಟ್ನಿ, ಮೊಸರಿನ ಒಗ್ಗರಣೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಬ್ರೆಡ್ ದಹಿ ವಡ ತಿನ್ನಲು ರೆಡಿ. ಗೊತ್ತಾಗಲ್ಲ. ಥ್ಯಾಂಕ್ ಯು ಪೂರ್ಣಿಮಾ ಅರುಣಾನಂದ ಅವರೇ. ಥ್ಯಾಂಕ್ ಯು. ಮುರಳಿ ಅವರೇ, ಯಾರ ಮನೆಯವರೇ ಕರ್ಸ್ತಾ ಇದ್ದೀರಾ? ಯಾರನ್ನ ಕರ್ಸ್ತಾ ಇದ್ದೀರಾ? ಸುಮ್ನೆ ರೀ ಮುರಳಿ, ಬರೀ ನೀವು ಹೆಂಗಸರಿಗೆ ಚಾನ್ಸ್ ಕೊಡ್ರಿ. ಗಂಡಸ್ ಅಡುಗೆ ಮಾಡೋರು ಏನ್ರಿ ಆಗ್ಬೇಕು? ನಾವು ಹುಡುಗರು ಸಿಕ್ಕಾಪಡೆ ಸಾಕಾದ ಅಡುಗೆ ಮಾಡ್ತೀವಿ ಗೊತ್ತಾ, ನಮಗೆ ಮಾತ್ರ ನೀವು ಚಾನ್ಸ್ ಕೊಡೋದಿಲ್ಲ. ಬರೀ ಹೆಂಗಸ್ಮನೆ ಕರ್ಕೊಂಡು ಅಡುಗೆ ಮಾಡಿಸ್ಕೊಳ್ಳಿ ನೀವು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಆದ್ರೆ ನಮ್ಮ ಕಿವಿಗೆ ಬಿದ್ದಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ನಮ್ಮ ಗೆಳೆಯರೊಬ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪ್ರವೀಣ್. ಎಲ್ಲಿಂದ ಬಂದಿದ್ದೀರಾ? ವಿಜಯನಗರ. ಏನ್ ಮಾಡ್ಕೊಂಡಿದ್ದೀರಾ? ಎಂ.ಕಾಮ್ ಮಾಡಿ ಅಡಿಗೆ ಮಾಡೋದು ಹುಚ್ಚೇನ್ರಿ ನಿಮ್ಗೆ? ಪ್ಯಾಷನ್. ಏನ್ ಅಡಿಗೆ ಮಾಡ್ತೀರಾ? ಯಾವ್ದು ಬೇಕಾದ್ರೂ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಸ್ಟರ್ನ್ ಎಲ್ಲ ಮಾಡ್ತೀನಿ, ಬಟ್ ವೆಜಿಟೇರಿಯನ್. ಪರವಾಗಿಲ್ಲ, ವೆಜಿಟೇರಿಯನ್ ಮಾಡಿ. ಯಾರು ಹೇಳ್ಕೊಟ್ರು ಅಡಿಗೆ ಮಾಡೋದು ನಿಮ್ಗೆ? ನಾನೇ ಕಲ್ತ್ಕೊಂಡೆ. ಹೆಂಗ್ ಕಲ್ತ್ಕೊಂಡ್ರಿ? ಮನೇಲಿ ಮಾಡ್ಬೇಕಾರೆ ನೋಡ್ತಾ ಇದ್ದೆ, ಟಿವಿಲಿ ಎಲ್ಲ ನೋಡಿ ನೋಡಿ ಹಂಗೆ ಕಲ್ತ್ಕೊಂಡೆ. ಪ್ರವೀಣ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ವೆಜಿಟೇಬಲ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಪಿಜ್ಜಾ? ಇದು ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಇಂಡಿಯನ್ ಪಿಜ್ಜಾ? ಪಿಜ್ಜಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ವೆಜ್ ಪಿಜ್ಜಾ ಬೇಕಾಗುವ ಸಾಮಗ್ರಿಗಳು: ಪಿಜ್ಜಾ ಬೇಸ್, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್, ದಪ್ಪ ಮೆಣಸಿನಕಾಯಿ, ಚೀಸ್, ಟೊಮೆಟೊ ಸಾಸ್, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಸೊ ಇದು ಕ್ಯಾರೆಟ್ ಬೇಯಿಸಿರೋದು. ಬೇಯಿಸಿರುವಂತ ಕ್ಯಾರೆಟ್ ಇದು? ಹೌದು. ಓಕೆ. ಮತ್ತೆ ಬೇಯಿಸಿರುವಂತ ಹುರುಳಿಕಾಯಿ, ಬೀನ್ಸ್. ಓಕೆ. ಮತ್ತೆ ಬಾಯ್ಲ್ ಮಾಡಿರುವಂತ ಗ್ರೀನ್ ಪೀಸ್, ಬಟಾಣಿ. ಓಕೆ. ಫ್ರೈಯಿಂಗ್ ಪ್ಯಾನ್ ಕೊಡಿ. ಫ್ರೈಯಿಂಗ್ ಪ್ಯಾನ್ ಏನು ಫ್ರೈ ಮಾಡ್ಕೊಳ್ಳಕ? ಹೌದು, ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೋಬೇಕು. ಇದು ಯಾವತ್ತೇ ಆಗ್ಲಿ ಕ್ಯಾಪ್ಸಿಕಮ್ ನ
ಬೇಯಿಸ್ಕೊಬಾರ್ದು, ಫ್ರೈ ಮಾಡ್ಕೊಬೇಕು. ಅವಾಗ ಅದು ಕ್ರಂಚಿ ಟೇಸ್ಟ್ ಹಂಗೆ ಇರುತ್ತೆ. ಓಕೆ, ಆಯಿಲ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಮ ಅಮ್ಮನ ಇಷ್ಟನ ಅಡಿಗೆ ಮಾಡೋದು, ನಿಮ್ಮ ಅಪ್ಪನ ಇಷ್ಟನ? ಇಬ್ಬರಿಗೂ ಇಷ್ಟ, ಬಟ್ ಬೈತಾರೆ. ನೀನ್ ಯಾವ ಅಡಿಗೆ ಮಾಡಕ್ ಬರ್ತೀಯಾ, ಹೋಗ ನಾವು ಮಾಡ್ಕೊಡ್ತೀವಿ ಅಂತಾರ? ಅಲ್ಲ, ತಿಂದು ತಿಂದು ಇನ್ನು ದಪ್ಪ ಆಗ್ತೇನೆ. ಓಕೆ ಓಕೆ ಓಕೆ. ಸೊ ಇದಾಗಿದೆ, ಇದನ್ನ ಹಾಕೋಬೇಕು. ಸ್ವಲ್ಪ ಫ್ರೈ ಆಗ್ಲಿ. ಸೊ ಇದಾಗಿದೆ. ಅಪ್ಪಣ ಆಫ್ ಮಾಡಿ. ಸಾಕಷ್ಟೇನೆ? ಸಾಕು ಸಾಕು, ಅದು ಕ್ರಂಚಿ ಆಗಿರ್ಬೇಕು. ಓಕೆ, ಮತ್ತೆ ಬೌಲ್ಗೆ ತೆಕ್ಕೊಂಬೋಣ. ಇದು ತಣ್ಣಗಾಗ್ಲಿ. ಈಗ ಒಂದು ತವಾ ಇಟ್ಕೊಳ್ಳೋಣ. ಇದು ಬಿಸಿ ಆಗ್ಲಿ. ಇಷ್ಟರಲ್ಲಿ ಈ ಸಾಸ್ ಇದೆಯಲ್ಲ, ಹೌದು, ಈ ಸಾಸ್ಗೆ ಸ್ವಲ್ಪ ಚಿಲ್ಲಿ ಪೌಡರ್. ಸಾಸ್ಗೆನೇನೆ? ಹೌದು, ಆಯ್ತು. ಬಿಕಾಸ್ ನಾವು ಇಂಡಿಯನ್ಸ್ ಅಲ್ವಾ, ಸ್ವಲ್ಪ ಖಾರ ಉಪ್ಪು ತಿನ್ನೋದು ಜಾಸ್ತಿ. ಓಕೆ, ಸೊ ಇದು ಹಾಕಿದೀವಿ. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಅಚ್ಕಾರದ ಪುಡಿ ಮತ್ತೆ ಉಪ್ಪನ್ನ ಅದು ಎರಡಕ್ಕೂ ಮಿಕ್ಸ್ ಹೌದು ಹೌದು. ಸ್ವೀಟ್ ಏನೇನ್ ಮಾಡ್ತೀರಾ ಪ್ರವೀಣ್? ಸ್ವೀಟ್ ಜಾಸ್ತಿ ಮಾಡಲ್ಲ, ಬಟ್ ಕೆಲವೊಂದು ಜಾಮೂನು, ಕ್ಯಾರೆಟ್ ಹಲ್ವಾ ಅದೆಲ್ಲ ಮಾಡ್ತೀನಿ. ಹೌದಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಇದಾಗಿದೆ. ಇದು ಬೇಕಂದ್ರೆ ಅವ್ರ ಖಾರ ಸಾಲ್ಟ್ ಅದು ನೋಡ್ಕೊಂಡು ಅವ್ರು ಹಾಕೋಬಹುದು, ಅವ್ರ ಸ್ಪೈಸ್ ನೋಡ್ಕೊಂಡು, ಅವ್ರ ಖಾರ ತಿನ್ನೋದು ನೋಡಿ. ಓಕೆ, ಕಾದಿದೆ ಹೆಂಚು. ಸ್ವಲ್ಪ ಕಾಯ್ಲಿ. ಆಮೇಲೆ ಪಿಜ್ಜಾಗೆ ಅದು ತುಂಬಾ ಸ್ವಲ್ಪ ಜಾಸ್ತಿ ಇದಾಗಿರ್ಬೇಕು, ತವಾ ಹೀಟ್ ಜಾಸ್ತಿ ಇರ್ಬೇಕು. ಓಕೆ, ಅದು ಹೀಟ್ ಜಾಸ್ತಿ ಆದಾಗ ನಾವು ಪಿಜ್ಜಾ ಹಾಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಅಂದ್ರೆ ಪಿಜ್ಜಾ ರೆಡಿಮೇಡ್ ಪಿಜ್ಜಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೆಡಿ ಸಿಗುತ್ತೆ. ತಗೊಂಬಂದು ಅದ್ರ ಮೇಲೆ ಏನ್ ಬೇಕು ಹಾಕೊಂಡ ಯಾರು ಬೇಕಾದ್ರೂ ತಿನ್ಬೋದು. ಬಿಕಾಸ್ ಇದಕ್ಕೆ ಗಾರ್ಲಿಕ್ ಆನಿಯನ್ ಕೂಡ ಇಲ್ಲ. ಯಾಕೆ ಗಾರ್ಲಿಕ್ ಅನ್ನು ಯಾರು ತಿನ್ನಲ್ವಾ? ಅಲ್ಲ, ಕೆಲವರು ತಿನ್ನಲ್ಲ. ಸೊ ಅವ್ರಿಗೂ ಅಡ್ವಾಂಟೇಜ್ ಇದು, ಮಾಡ್ಕೊಂಡು ತಿನ್ಬೋದು. ಓಕೆ ಓಕೆ. ಸೊ ಇದು ಇದಾಗಿದೆ. ಓಹೋ, ಇದು ಮೇನ್ ಪ್ರೊಸೀಜರ್ ಇಲ್ಲೇ ಸ್ಟಾರ್ಟ್ ಆಗೋದು. ಓಕೆ. ಸೊ ಇದು ಒಂದ್ ಸೈಡ್ ಇಲ್ಲಿ ಹೋಲ್ಸ್ ಕಾಣಿಸ್ತಿದೆಲ್ಲ, ಹೌದು, ಇದೊಂದ್ ಸೈಡ್ ಮಾತ್ರ ನೀವು ಬೇಯಿಸ್ಕೊಬೇಕು. ಓಹೋ. ಸೊ ಈ ತರ ಬ್ರೌನ್ ಬರುತ್ತೆ. ಸೊ ಅದು ಆ ಸೈಡ್ ಮಾತ್ರ ಬರ್ಬೇಕು. ಓಹೋ. ಈ ಸೈಡ್ ನೀವು ರೋಸ್ಟ್ ಮಾಡ್ಕೊಳಂಗಿಲ್ಲ, ಇಲ್ಲಿ ಮಾತ್ರ ಮಾಡ್ಕೋಬೇಕು. ಸೊ ಇದಾಗಿದೆ ನೋಡಿ. ಓಕೆ. ಸೊ ಇದನ್ನ ಒಂದು ಪ್ಲೇಟ್ ಹಾಕೊಂಬೋಣ. ತವಾ ಬಿಸಿ ಇರ್ಲಿ. ಬಿಸಿ ಇರ್ಬೇಕಾ? ಹೌದು. ಆಫ್ ಮಾಡೋದು ಬೇಡ? ಆಫ್ ಇರ್ಲಿ, ಆಫ್ ಆಗಿರ್ಲಿ. ಓಕೆ ಓಕೆ. ಸೊ ಇವಾಗ ಸಾಸ್ ಇದೆಯಲ್ವಾ, ಓಕೆ, ಈ ಸಾಸ್ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾ ಕಡೆನೂ. ಆಮೇಲೆ ಸ್ವಲ್ಪ ಜಾಸ್ತಿ ಇರ್ಬೇಕು. ಅಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಆ ಸಾಸ್ಗೆ ಉಪ್ಪು ಮತ್ತೆ ಖಾರದ ಪುಡಿ ಜಾಸ್ತಿ ಹಾಕೊಂಡಿದೀವಿ. ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀವಿ. ಈ ಬೇಸ್ ಮೇಲೆ ಹಚ್ತಾ ಇದೀವಿ. ಓಕೆ. ಟೊಮೆಟೊ ಕೆಚಪ್ ಅಲ್ಲ ಅದು? ಹೌದು, ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಏನ್ ಬೇಕಾದ್ರೆ ಕರಿಬಹುದು. ಅದಕ್ಕೆ ಉಪ್ಪು ಮತ್ತೆ ಖಾರನ ಸ್ವಲ್ಪ ಜಾಸ್ತಿಯಾಗಿ ಹಾಕೊಂಡು ಇದ್ರ ಮೇಲೆ ಹಚ್ಕೊಳ್ತಾ ಇದೀವಿ. ಸೊ ಇವಾಗ ಇದು ಮಿಕ್ಸ್ಡ್ ವೆಜಿಟೇಬಲ್ ಇದೆಯಲ್ಲ, ಹೌದು. ಸೊ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಸೊ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ನಾವು ಬೇಯಿಸಿರುವಂತ ಕ್ಯಾರೆಟ್, ಹುರುಳಿಕಾಯಿ, ಬಟಾಣಿ ಮತ್ತೆ ಫ್ರೈ ಮಾಡ್ಕೊಂಡಿರುವಂತ ಕ್ಯಾಪ್ಸಿಕಮ್. ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ ಈಗ ಇದ್ರ ಮೇಲೆ ಎಲ್ಲ ಕಡೆ ಕ್ಲೀನ್ ಆಗಿ ಬರೋ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್ ನ ಚಿಕ್ಕದಾಗಿ ಬೇಬಿ ಕಾರ್ನ್ ಚಾಪ್ ಮಾಡಿ ಹಾಕೋಬಹುದು ಇದಕ್ಕೆ. ಹೌದು, ಮಕ್ಕಳು ಸ್ವೀಟ್ ಆಗಿ ಟೇಸ್ಟಿ ಆಗಿ ಕೇಳ್ತಾರೆ ಅಂದ್ರೆ. ಸೊ ಇದೆಲ್ಲ ಈ ತರ ಇದಾಗಿರ್ತಿಲ್ಲ. ಸೊ ಸಾಕಿದು ತರಕಾರಿ. ಈಗ ನೆಕ್ಸ್ಟ್ ಇದು ತರಕಾರಿ ಪ್ಲೇನ್ ಇರುತ್ತೆ, ಸಪ್ಪೆ ಇರುತ್ತೆ. ಸೊ ನಾವೇನ್ ಮಾಡ್ಕೋಬೇಕು, ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡರ್, ಚೂರು ಅವರ ಟೇಸ್ಟ್ಗೆ ತಕ್ಕಂತೆ, ಮತ್ತೆ ಸಾಲ್ಟ್, ಇದು ಕೂಡ ಅವ್ರ ಟೇಸ್ಟ್ಗೆ ತಕ್ಕಂತೆ ಸ್ವಲ್ಪ ಹಾಕೋಬಹುದು. ಮಕ್ಕಳು ಖಾರ ತಿನ್ನಲ್ಲ ಅಂತ ಇದ್ ಮಾಡಿದ್ರೆ ಬೇಕಾದ್ರೆ ಖಾರ ಸ್ಪೈಸಿ ಬೇಕಾದವರು ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಸ್ವಲ್ಪ ಫ್ಲೇಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಇದ್ರ ಮೇಲೆ ಹಾಕೋಬಹುದು. ಸೊ ಮಕ್ಕಳಿಗೆ ಈ ತರ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಮೈನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆದಂತ ಇಂಗ್ರೀಡಿಯೆಂಟ್ ಚೀಸ್. ಇದ್ರ ಮೇಲೆ ಸ್ವಲ್ಪ ಹಾಕೊಳ್ಳೋಣ. ಗ್ರೇಟೆಡ್ ಚೀಸ್. ಹೌದು, ಗ್ರೇಟೆಡ್ ಚೀಸ್. ಮೊಸರೆಲ್ಲಾ ಚೀಸ್ ಬರುತ್ತೆ. ಚೀಸ್ ನ ತಗೊಂಡು ಚೆನ್ನಾಗಿ ತುರಿದ್ಬಿಟ್ಟು ಇದ್ರ ಮೇಲೆ ಹಾಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ, ರುಚಿ ಇರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಪ್ರವೀಣ್ ಹೇಳ್ತಾ ಇದ್ದಾರೆ. ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ಆಫ್ ಮಾಡ್ಬೇಕು. ಆಫ್ ಮಾಡ್ಬಿಟ್ಟು ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ಚಿಬಿಡ್ಬೇಕು. ಸೊ ಆ ಸ್ಟೀಮ್ ಇದೆಲ್ಲ ಕರಗಿ ನಿಮ್ಗೆ ಲೇಯರ್ ತರ ಬರುತ್ತೆ. ಸೊ ಹಾಕ್ಬಿಟ್ರೆ ತುಂಬಾ ಸೀದೋಗ್ಬಿಡುತ್ತೆ.
ಓಕೆ ಪ್ರವೀಣ್, ಬಿಸಿ ಆಯ್ತಾ? ಆಗಿದೆ. ಸಾಕಾ? ಆಫ್ ಮಾಡ್ಬಿಡ್ಲಾ? ಚೂರು ತಣ್ಣಗೆ ಇದು ಕೊಡಿ. ಸೊ ಇದನ್ನ ಮತ್ತೆ ತಗೊಂಡು ಇದ್ರ ಮೇಲೆ ಇಡೋಣ. ಅದು ಕ್ಲೋಸ್ ಮುಚ್ಬಿಡ್ಲಾ? ಮುಚ್ಚಿ. ಸ್ಟೀಮ್ಗೆ ಹಬೆಗೆ ಅದು ಬೇಯ್ಕೊಳತ್ತೆ. ಸೊ ಕೆಲವರು ಆಚೆ ಪಿಜ್ಜಾ ತಿನ್ನಕ್ಕೆ ಇಷ್ಟಪಡಲ್ಲ, ಹಿಂಗಿಂಗೋ ಮಾಡಿರ್ತಾರೆ, ಹಂಗೆ ಹಸಿ ತರಕಾರಿ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ತಾರೆ, ಹಂಗೆ ತಿನ್ನಕ್ಕೆ ಇದ್ರಾಗಿದೆ. ಸೊ ಇದೆಲ್ಲ ಕುಕ್ ಮಾಡ್ಬಿಟ್ಟಿದೀವಿ, ಸಾಫ್ಟ್ ಆಗಿರುತ್ತೆ. ಮಕ್ಳು ಕಲರ್ಫುಲ್, ಆರೆಂಜ್ ಗ್ರೀನ್ ಎಲ್ಲ ಕಲರ್ಫುಲ್ ಆಗಿದೆ, ಟೇಸ್ಟಿ ಆಗಿದೆ, ಹೆಲ್ತಿ ಆಗೋ ಇರುತ್ತೆ. ಸೊ ಇದಾಗಿದೆ, ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ. ಇದು ತಗೊಂಡು ನಿಮ್ಮ ನೈಫ್ ಅಥವಾ ಈ ತರ ಇದ್ರೆ ಇದನ್ನ ಸೆಂಟರ್ ಪಾರ್ಟ್ ಮುರಳಿ ಅವರೇ, ವೆಜ್ ಪಿಜ್ಜಾ ರೆಡಿ ಆಗಿದೆ. ಥ್ಯಾಂಕ್ ಯು. ಬಿಸಿ ಬಿಸಿ ವೆಜ್ ಪಿಜ್ಜಾನ ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ ಪ್ರವೀಣ್ ಅವರು. ಸರ್ ಎಂ.ಕಾಮ್ ಓದಿದ್ದೀನಿ, ಎಂ.ಕಾಮ್ ಮುಗೀತಾ? ಓದ್ತಾ ಇದ್ದೀನಿ. ಎಂ.ಕಾಮ್ ಮುಗಿಸ್ತಾ ಇದ್ದೀನಿ, ಆಮೇಲೆ ಮಾಸ್ಟರ್ ಅಂತೂ ಆಗೇ ಆಗ್ತೀನಿ, ಆದ್ರೆ ಚೆಫ್ ಆಗಕ್ಕಾಗಿಲ್ಲ ಸರ್. ಒಳ್ಳೆ ಒಂದು ಪಿಜ್ಜಾ ಮಾಡ್ಕೊಟ್ಟಿದ್ದೀನಿ ನೋಡಿ ಸರ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಪ್ರವೀಣ್ ಅವರು ಪಿಜ್ಜಾ ಮಾಡೋದು ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ವೆಜ್ ಪಿಜ್ಜಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇನ್ನೊಂದು ಬೌಲ್ಗೆ ಬೇಯಿಸಿದ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಹುರಿದ ದಪ್ಪ ಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಬೌಲ್ಗೆ ಟೊಮೆಟೊ ಸಾಸ್, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ಕಾದ ತವಾದ ಮೇಲೆ ಪಿಜ್ಜಾ ಬೇಸ್ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ಪ್ಲೇಟ್ಗೆ ಹಾಕಿ. ಅದರ ಮೇಲೆ ತಯಾರಿಸಿಕೊಂಡ ಸಾಸ್ ಸವರಿ ತರಕಾರಿ ಮಿಶ್ರಣ ಇಟ್ಟು ಕಾಳು ಮೆಣಸಿನ ಪುಡಿ, ಉಪ್ಪು, ಚೀಸ್ ಹಾಕಿ ಕಾದ ತವಾದ ಮೇಲಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿ ಕಟ್ ಮಾಡಿ. ಈಗ ವೆಜ್ ಪಿಜ್ಜಾ ಸವಿಯಲು ಸಿದ್ಧ. ಇಲ್ಲ ತಿನ್ಬೋದು, ಮತ್ತೆ ತಿಂತೀರಾ? ಸಕದ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಅನ್ಕೊಂಡೆ ಏನು ಬರೀ ಆಗ್ತಾ ಇದಾರೆ, ಚೆನ್ನಾಗಿರಲ್ಲ ಅನ್ಕೊಂಡೆ. ತುಂಬಾ ಅದ್ಭುತ ಮಾಡಿದ್ದಾರೆ, ಒಳ್ಳೆ ಟೇಸ್ಟ್ ಇದೆ. ಮಲ್ಲಿ ನೀವೇ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಡ್ಬೋದು, ಬೇಜಾರೇ ನೀವು ತಿನ್ಬೋದು. ಯಾವಾಗಲೂ ರೊಟ್ಟಿ ತಟ್ಕೊಂಡು ರೊಟ್ಟಿ ಒಳಗೆ ತರಕಾರಿ ಹಾಕೊಂಡು ತಿಂತಾನೆ ಇರ್ತೀರಾ. ಒಂದ್ಸರಿ ಈ ತರ ಬೇಸಲ್ಲಿ ಹಾಕೊಂಡು ತರಕಾರಿ ಮೇಲಾಕಿ ನಿಮ್ಮ ಮಕ್ಕಳಿಗೆ ಕೊಟ್ರೆ ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಯಾರು ಬರ್ತಾ ಇದ್ದಾರೆ? ಮುರಳಿ. ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮ ಒಗ್ಗರಣೆ ಬಿಳಿ. ಗುರುವಾರ ದಿನ ಎಲ್ಲ ಗೃಹಿಣಿಯರನ್ನ ಕರೆಸಿ ಒಟ್ಟಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ನೀವೇ ಮಾಡ್ಬೋದು, ನಿಮ್ಮ ಕೈ ರುಚಿನ ತೋರಿಸ್ಬೋದು, ನಿಮ್ಮ ಮನೆ ರುಚಿನ ನಾವೆಲ್ಲ ಸವಿಬೋದು ಅಂತ ಈ ಗುರುವಾರದ ಗೃಹಿಣಿಯರನ್ನ ಕರೆಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಕಡೆ ಸೆಗ್ಮೆಂಟ್ ಅಲ್ಲಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಶ್ಮಿ ಚಂದರ್ಶ್. ರಶ್ಮಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ರಶ್ಮಿ? ಕಾಗ್ನಿಸೆಂಟ್. ಓಕೆ. ಚಂದರ್ ಯಾರು? ನಮ್ಮ ತಂದೆಯವರು. ತಂದೆಯವರಾ? ಮದುವೆ ಆಗಿದೆ ಅಲ್ವಾ? ಮದುವೆ ಆಗಿದೆ. ಏನ್ ಯಜಮಾನ್ ಹೆಸರು? ಗುರುಪ್ರಸಾದ್ ರಾವ್. ಗುರುಪ್ರಸಾದ್ ರಾವ್. ಓಕೆ. ಗುರುಪ್ರಸಾದ್ ರಾವ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಎರಿಕ್ಸನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎರಡು ಸಾಫ್ಟ್ವೇರು, ನೋ ಹಾರ್ಡ್ವೇರು. ಓಕೆ, ನೋ ಪ್ರಾಬ್ಲಮ್. ಹೇಳಿ, ಯಾವ ಸಿನಿಮಾ ಮಾಡ್ಬೇಕು? ಕರಾರೆ ಕರೆಯಲ್ಲ. ಏನ್ರಿ ಅದು? ಸಿನಿಮಾ ಆಡ್ತಾರನೇ ಇದೆಯಲ್ರಿ? ಹಾಗಲ್ಕಾಯಿ ಸ್ಪೆಷಲ್. ನೀವೇನ್ ಮಾಡ್ತಾ ಇದ್ರಿ ಹೇಳಿ? ಕರಾರೆ ಕರೆಯಲ್ಲ. ಅಲ್ಲ, ಯಾವ್ದೋ ದಿಲ್ವಾನೆ ದುಲ್ಜನೆ ಲೇಜ ಹಿಂಗೆ ತರ ಇದೆಯಲ್ಲ, ಇದು ಇನ್ನೊಂದು ಹೇಳಿ ಅದು ಹೆಸರು? ಕರಾರೆ ಕರೆಯಲ್ಲ. ಗರಿಗರಿ ಆಗಿರ್ತಕ್ಕಂಥ ಹಾಗಲ್ಕಾಯಿಗಳ? ಮುಗಿದೋಯ್ತು ನಮ್ ಕತೆ. ಹಾಗಲ್ಕಾಯಿ ತಿನ್ನೋದೇ ಕಷ್ಟ, ಅದ್ರೊಳಗೆ ಗರಿಗರಿ. ಅಯ್ಯೋ. ಓಕೆ, ಗರಿಗರಿ ಹಾಗಲ್ಕಾಯಿ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ? ಕರಾರೆ ಕರೇಲಾ ಬೇಕಾಗುವ ಸಾಮಗ್ರಿಗಳು: ಹಾಗಲಕಾಯಿ, ಅಕ್ಕಿ ಹಿಟ್ಟು, ಈರುಳ್ಳಿ, ಕರಿಬೇವು, ಜೀರಿಗೆ, ತೆಂಗಿನಕಾಯಿ ತುರಿ, ಸಕ್ಕರೆ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ರಶ್ಮಿ, ಇವಾಗ ಬಾಣ್ಲೆ ಇಟ್ಬಿಟ್ಟಿದೀನಿ, ಅದನ್ನ ಏನ್ ಮಾಡ್ತೀರಾ ಹಾಗಲ್ಕಾಯಿನ? ಇದನ್ನ ಫ್ರೈ ಮಾಡ್ಬೇಕು. ಫಸ್ಟ್ ಇದನ್ನ ನಾನು ಉಪ್ಪು ಮತ್ತೆ ಅರಿಶಿನ ಹಾಕಿ ನೆನ್ಸ್ಕೊಂಡಿದ್ದೀನಿ. ಸೊ ಕಹಿ ಹೋಗಕ್ಕೆ ಅಂತ ನೆನ್ಸ್ಕೊಂಡಿದ್ದೀನಿ. 20 ಮಿನಿಟ್ಸ್ ನೆನಿಬೇಕು. ಇದು ನೆನ್ಸಿಟ್ಟಿದ್ದೀರಾ? ನೆನ್ಸಿಟ್ಟಿದ್ದು. ಅದನ್ನ ಏನ್ ನೀರಲ್ಲಿ ಹಾಕಿ ತೊಳಿಬೇಕಾ? ಹೌದು. ತೊಳ್ಕೊಂಬಿಡಿ ಒಳಗಡೆ. ಇವಾಗ ಇದನ್ನ ಹಚ್ಕೋಬಹುದಾ? ಹಾಕಿರಿ, ಎಣ್ಣೆ ಹಾಕಿ ಅದಕ್ಕೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀರಾ? ಹೌದು, ಹಾಕೊಳ್ಳಿ. ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕೋತೀನಿ. ಚೆಫ್ ಒಬ್ರು ಇದ್ದಾರೆ, ವಿಕಾಸ್ ಖನ್ನಾ ಅಂತ. ಎಲ್ಲಿ? US ಅಲ್ಲಿ ಇರೋದು. ಅವ್ರದ್ದು ಶೋ ಇದೆ, ಯಾಹುನಲ್ಲಿ ಅವರು ಹಾಕ್ತಾರೆ ಅವ್ರದ್ದು ರೆಸಿಪೀಸ್ ಎಲ್ಲ. ಸೊ ಐ ಆಮ್ ಅ ಫಾಲೋವರ್ ಆಫ್ ವಿಕಾಸ್ ಖನ್ನಾ ಆನ್ ದ ಕುಕರಿ ಥಿಂಗ್ಸ್. ಸೊ ಅದಕ್ಕೆ ಮಾಡ್ತಾರೆ. ವಿಕಾಸ್ ಖನ್ನಂಗೆ ಬೇರೆ ಸಿಕ್ಲಿಲ್ವಾ ಮಹಾರಶ್ಮಿ? ಹಾಗಲ್ಕಾಯೇ ಸಿಕ್ಕಿದ್ದ? ಇದು ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಅಲ್ಲ, ಸೊ ಅದಕ್ಕೆ
ಓಕೆ ಅಕ್ಕಿ ಹಿಟ್ಟಾಯ್ತು, ಎಣ್ಣೆ ಕಾದಿದೆ, ಕೈಗೆ ಇಟ್ಬಿಟ್ಟಿರ ಗಾಚಾರ ಮೇಲೆ. ಓಕೆ ಎಣ್ಣೆ ಕಾದಿದೆ. ಆಮೇಲೆ ಏನ್ ಹೇಳೋದು ನಾವು? ಫ್ರೈ ಮಾಡೋಣ ಈಗ. ಯಾರಿಗಿಷ್ಟ ನಿಮ್ಮಲ್ಲಿ ರಶ್ಮಿ ಇದು? ಎಲ್ಲರಿಗೂ ಇಷ್ಟ. ಯಾರ್ಯಾರು ಇಷ್ಟ ಕರೆಕ್ಟ್ ಆಗಿ ಹೇಳಿ. ಅತ್ತೆ ಮಾವ, ನಮ್ಮ ಮನೆಯವರು. ನಿಮ್ಮ ಮನೆಯವ್ರು ತಿಂತಾರ ಪಾಪ ಗುರುಪ್ರಸಾದ್ ಅವರು? ಹೌದು ತಿಂತಾರೆ. ಇದು ಹಾಗಲಕಾಯಿ ಇಸ್ ಗುಡ್ ಫಾರ್ ಡಯಾಬಿಟಿಸ್ ಪ್ಲಸ್ ಇಸ್ ಆಲ್ಸೋ ಡಿಟಾಕ್ಸಿಫೈಯಿಂಗ್ ಇಂಗ್ರೀಡಿಯಂಟ್ ಅಲ್ಲ. ಹೌದು. ಸೊ ಜನರಲಿ ಇದು ಯಾರು ಇಷ್ಟಪಡಲ್ಲ. ಇಲ್ಲ ಇಷ್ಟಪಡ್ತಾರೆ, ತುಂಬಾ ಜನ ಇಷ್ಟಪಡ್ತಾರೆ. ತುಂಬಾ ಜನ ಕೇಳಿದ್ರೆ ಹಾಗಲಕಾಯಿ ರಸ ಮಾಡಿ, ಹಾಗಲಕಾಯಿ ಗೊಜ್ಜು ಮಾಡಿ, ಹಾಗಲಕಾಯಿಲೆ ಕೂಟ್ ಮಾಡ್ಕೊಡಿ. ಇನ್ನಾರ ಕೇಳಿದ್ರೆ ಹಾಗಲಕಾಯಿ ಚಿಕನ್ ಮಾಡ್ಕೊಡಿ ಅಂತ ಗೊತ್ತಾ ನಿಮ್ಗದು? ಎಷ್ಟು ತನಕ ಫ್ರೈ ಆಗ್ಬೇಕಿದು? ಅದು ಸ್ಟಿಲ್ ಗೋಲ್ಡನ್ ಬ್ರೌನ್ ಆಗುತ್ತೆ. ನೀವ್ ಏನ್ ಮಾಡ್ತಾರೆ ಇದು ಗ್ರೇವಿನಾ? ಇಲ್ಲ, ದಿಸ್ ಇಸ್ ಅ ಡ್ರೈ ಸಬ್ಜಿ. ಸಬ್ಜಿ ಸಬ್ಜಿ, ಡ್ರೈ ಸಬ್ಜಿ. ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ರೈಸ್ ಆರ್ ರೋಟಿ ಜೊತೆನೂ ತಿನ್ಬೋದು. ಓ ಇನ್ನೊಂದು ಕಡಾಯಿ ಕೊಡಿ. ಏನ್ ಮಾಡ್ಕೊಳ್ತೀರಾ ಹೇಳಿ? ಇದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಅಲ್ಲ ಇದು, ಶಾಲೋ ಫ್ರೈನೂ ಅಲ್ಲ, ಒಂಥರ ಸೆಮಿ ಇದು. ಡೀಪ್ ಫ್ರೈ. ಡೀಪ್ ಫ್ರೈ ಇದು ಆಕ್ಚುಲಿ. ಓಕೆ. ಇದು ಎಣ್ಣೆ ಕಾದಿದೆ. ಕಾದಿದೆ. ಈಗ ಇದಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು, ಓಕೆ, ಈರುಳ್ಳಿ. ಅಡಿಗೆ ಮಾಡ್ತೀರಾ ಮನೇಲಿ ನೀವು ರಶ್ಮಿ? ಮಾಡ್ತೀನಿ. ಅತ್ತೆ ಮಾಡ್ತಾರಾ ನೀವು ಮಾಡ್ತೀರಾ? ಇಬ್ರು ಮಾಡ್ತೀವಿ. ಪಾಪ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅವ್ರೊಬ್ಬರೇ ಮಾಡಂಗ್ ಕಾಣ್ತಾರೆ. ವೀಕ್ ಡೇಸ್ ಎಲ್ಲ ಅವರು, ವೀಕೆಂಡ್ಸ್ ಎಲ್ಲ ನಾನು. ಹೋ ಹೋ ಹೋ. ಇದಾಗಿದೆ ಅಲ್ಲ, ಬ್ರೌನ್ ಆಗ್ತಾ ಇದೆ ಅದು. ಹಾ, ಬ್ರೌನ್ ಆಗ್ತಾ ಇದೆ. ಇದೊಂದು ಸರಿ, ಇದನ್ನ ಚೂರು ಕಮ್ಮಿ ಮಾಡ್ಬಿಡಿ. ಅದು ಬ್ರೌನ್ ಆಯ್ತು. ನನಗೊಂದು ಟಿಶ್ಯೂ ಪೇಪರ್ ಕೊಡಿ, ಇದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಇದು ಆಯ್ತು, ಫುಲ್ ಬ್ರೌನ್ ಆಗ್ತಾ ಇದೆ. ಬ್ರೌನ್ ಆಗ್ಬೇಕಿದು. ಇನ್ನೂ ಬ್ರೌನ್ ಆಗ್ಬೇಕಾ? ಇಲ್ಲ ಇಲ್ಲ, ಅಷ್ಟು ಸಾಕಲ್ಲ? ಆಫ್ ಮಾಡೋಣ? ಇಲ್ಲ, ಇರ್ಲಿ. ಓಕೆ. ಅದಕ್ಕೆ ಕಾಯಿ ತುರಿ ಸ್ವಲ್ಪ. ಆಯ್ತು. ಅದ್ರ ಜೊತೆಗೆ ಸಕ್ಕರೆ ಹಾಕೋಬೇಕು. ನಾವು ಉಪ್ಪು ಹಾಕಿ ನೆನ್ಸಿರೋದ್ರಿಂದ ನಾವು ಉಪ್ಪು ಹಾಕ್ತಾ ಇಲ್ಲ ಅದಕ್ಕೆ. ಅದು ಉಪ್ಪು ಹಾಕಲ್ವಾ ಅಡ್ಗೆಗೆ? ಉಪ್ಪು ಹಾಕಿ ನೆನ್ಸಿದೆಯಲ್ಲ ಅದಕ್ಕೆ, ಕಾಯಿ ಹೋಗೋದಕ್ಕೆ ಉಪ್ಪು ಹಾಕಿ ನೆನ್ಸಿದೆ. ಆಯ್ತು. ಸೊ ಆದ್ರಿಂದ ಇನ್ನೂ ಉಪ್ಪು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಓಕೆ. ಸ್ವಲ್ಪ ಖಾರ ಪುಡಿ. ಖಾರದ ಪುಡಿ. ಓಕೆ. ಇಷ್ಟನಾ? ಇದೇನ್ ಮಾಡ್ಬೇಕು ಇವ ನೀವು? ಇದು ಆದ್ಮೇಲೆ ಹಾಕ್ಬೇಕು ಅದನ್ನ. ಸ್ವಲ್ಪ ಕಮ್ಮಿ ಮಾಡಿ. ಕಡಿಮೆ, ಪೂರ್ತಿ ಕಡಿಮೆ, ಝೀರೋಲ್ ಇದೆ ಅದು. ಅಚ್ಚಾ. ಇದಕ್ಕೊಂದು ಪಿಂಚ್ ಆಫ್ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಹಾಕಿ. ಇದು ಸ್ವಲ್ಪ ನಿಧಾನಕ್ಕೆ ಹಾಕಬೇಕು. ಜಸ್ಟ್ ನಾಟ್ ಎನ್ಶೋರ್ ದಟ್ ಇಟ್ ಡಸಂಟ್ ಬ್ರೇಕ್. ರಿಂಗ್ಸ್ ಎಲ್ಲ ಬ್ರೇಕ್ ಆಗಬಾರ್ದು. ಯಾಕಂದ್ರೆ ಇದನ್ನ ಕೊಡ್ತಾ ಇರೋದೇ ಯಾರು ಜನರಲಿ ತಿನ್ನಲ್ಲ. ಸೊ ಟು ಮೇಕ್ ಇಟ್ ಅಟ್ರಾಕ್ಟಿವ್, ರಿಂಗ್ಸ್ ಮಾಡಿ ತಿಂತಾರಪ್ಪ. ನಾವು ಅನ್ಕೊಳ್ತೀವಿ ಅಷ್ಟೇ. ತುಂಬಾ ಜನ ಹಾಗಲಕಾಯಿ ಇಷ್ಟಪಡ್ತಾರೆ, ಆದ್ರೂ ಕೆಲವರೆಲ್ಲ ಕಷ್ಟ ಪಡ್ಕೊಂಡು ತಿನ್ಬೇಕಲ್ಲ, ಶುಗರ್ ಬಂದ್ಬಿಡ್ತಲ್ಲ ಅಂತ ತಿಂತಾರೆ. ಬಟ್ ಹಂಗೆಲ್ಲ ತಿನ್ನೋರ್ಗೆ ಹೇಳಕ್ಕಾಗುತ್ತೆ? ನಾವು ಫಸ್ಟ್ ಮಾಡಿದ್ದೀರಾ ಬಿಡಿ. ಓಕೆ, ನಿಂಬೆಹಣ್ಣು ಹಾಕ್ಬಿಡಿ ಸಾಕು. ಕರಾರೆ ಕರೇಲಾನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಕಹಿ ಎಲ್ಲ ಹೋಗಿದೆ. ಇದ್ರೊಳಗೆ ಅದ್ಭುತವಾಗಿರುವಂತ ಈ ಸಿಹಿ, ಖಾರ, ಹುಳಿ ಎಲ್ಲ ಮಿಶ್ರಿತವಾಗಿರುವಂತ ಹಾಗಲಕಾಯಿ ಕೊಟ್ಟಿದ್ದಾರೆ ಕೈನಲ್ಲಿ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕರಾರೆ ಕರೇಲಾ ಮಾಡುವ ವಿಧಾನ:
ಉಪ್ಪು ಅರಿಶಿಣ ಹಾಕಿ ನೆನೆಸಿದ ಹಾಗಲಕಾಯಿಯನ್ನು ನೀರಿನಲ್ಲಿ ತೊಳೆದು ಒಂದು ಬೌಲ್ಗೆ ಹಾಕಿ ಅಕ್ಕಿ ಹಿಟ್ಟು ಸೇರಿಸಿ ಕಲಸಿ ಕಾದ ಎಣ್ಣೆಗೆ ಹಾಕಿ ಕಂದು ಬಣ್ಣ ಬರುವವರೆಗೆ ಕರಿದು ತೆಗೆದಿಡಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ತೆಂಗಿನಕಾಯಿ ತುರಿ, ಸಕ್ಕರೆ, ಅಚ್ಚಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ಚಾಟ್ ಮಸಾಲ, ಕರಿದ ಹಾಗಲಕಾಯಿ, ನಿಂಬೆ ರಸ ಹಾಕಿ ಕಲಸಿದರೆ ಕರಾರೆ ಕರೇಲಾ ರೆಡಿ ಟು ಈಟ್. ರಶ್ಮಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಶ್ಮಿ ಗುರುಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಕೂಡ. ಏನಿಯೋ ಇದೊಂದು ಆರೋಗ್ಯಕರವಾದಂತ ಅಡಿಗೆ, ಜೊತೆಗೆ ಇದು ಒಳ್ಳೆ ಒಂದು ತರಕಾರಿ ಕೂಡ, ಅದನ್ನ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಕಟ್ಟ ಕಡೆ ಸುತ್ತಿಗೆ ಮತ್ತೆ ಬಂದಿದ್ದಾರೆ ಪ್ರಿಯಾ. ಅವರು ಬಂದು ಮುರಳಿ ಒಂದೊಳ್ಳೆ ಚಟ್ನಿ ಪುಡಿ ತೋರಿಸ್ತೀನಿ ಅಂತ ಇದ್ದಾರೆ. ಚಟ್ನಿ ಪುಡಿ ಎಲ್ಲ ಚಟ್ನಿ ತೋರಿಸ್ತೀನಿ ಅಂತ ಇದ್ದಾರೆ. ನೋಡೋಣ ಪ್ರಿಯಾ ಅವ್ರು ಯಾವ ಚಟ್ನಿ ತೋರಿಸ್ತಾರೆ ಅಂತ. ಪ್ರಿಯಾ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಿಯಾ ಅವರೇ ಏನ್ ತೋರಿಸ್ತಾ ಇದ್ದೀರಿ ನೀವು? ಇವತ್ತು ಕೊತ್ತಂಬರಿ ಸೊಪ್ಪು ಚಟ್ನಿ. ಕೊತ್ತಂಬರಿ ಸೊಪ್ಪು ಚಟ್ನಿನಾ? ಓಕೆ. ಅಂದ್ರೆ ಇದು ರೆಗ್ಯುಲರ್ ಕೊತ್ತಂಬರಿ ಸೊಪ್ಪು ಚಟ್ನಿ ಅಲ್ಲ, ಇದು ಪ್ರಿಸರ್ವ್ ಮಾಡಿ ಒಂದು 6 ತಿಂಗಳು ಇಡಬಹುದು ನೀವು, ಉಪ್ಪಿನಕಾಯಿ ತರ. ಹೌದೇನು? ಹೌದು. ತೋರಿಸಿಪ್ಪ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಇಂಗು, ಉಪ್ಪು. ಓಕೆ, ನೋಡ್ಕೊಳ್ಳಿ, ಕೊತ್ತಂಬರಿ ಹಾಕೊಳ್ಳಿ, ಮನೇಲಿ ರುಬ್ಕೊಳ್ಳಿ, 1 ತಿಂಗಳು ಇಟ್ಕೊಳ್ಳಿ, ಬೇಕಾದಾಗ ತಿನ್ಕೊಳ್ಳಿ. 1 ತಿಂಗಳಲ್ಲ, 6 ತಿಂಗಳು ಇಡಬಹುದು. 6 ತಿಂಗಳ? ಓಕೆ. ಕೊತ್ತಂಬರಿ ಸೊಪ್ಪು ಆಯ್ತು. ಹಸಿಮೆಣಸು, ಓಹೋ, ಹಸಿರು ಮೆಣಸಿನಕಾಯಿ, ಉಪ್ಪು, ಕಲ್ಲುಪ್ಪು. ಇದಿಷ್ಟು ಸ್ವಲ್ಪ ಗ್ರೈಂಡ್ ಮಾಡಿದ್ಮೇಲೆ ಕೊಬ್ಬರಿ ಹುಣಸೆ ಹಣ್ಣು ಹಾಕೊಂಡ್ರೆ ಮಾಡಿ 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 ಮಾಡಿ. ಇವಾಗ ಇದಕ್ಕೆ ಹುಣಸೆ ಹಣ್ಣು ಮತ್ತೆ ಕೊಬ್ಬರಿ ಇವಾಗ ಹಾಕೊಳ್ತೀವಾ? ಹೌದು. ಇದಕ್ಕೆ ಹುಣಸೆ ಹಣ್ಣು, ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಓಕೆ. ಇದಕ್ಕೆ ನೀರ್ ಬಳಸೋ ಹಂಗಿಲ್ಲ, ಬರೀ ನೀರ್ ಹಾಕದೇನೆ ರುಬ್ಬೇಕು. ಹುಣಸೆ ಹಣ್ಣು ಮತ್ತೆ ಉಪ್ಪು ಮತ್ತೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ನೀರಲ್ಲೇ ರುಬ್ಬೇಕು. ಆವಾಗ ಅದನ್ನ ಪ್ರಿಸರ್ವ್ ಮಾಡಬಹುದು. ಎಸ್ ಎಸ್. ನೈಸಾಗಿ ರುಬ್ಬೇಕಾ? ಸ್ವಲ್ಪ ತರತರಿಯಾಗಿದ್ರು ಪರವಾಗಿಲ್ವಾ? ಸ್ವಲ್ಪ ತೀರಾ ನೈಸ್ ಏನ್ ಬೇಡ, ಸ್ವಲ್ಪ ತರಿ ತರಿ ಇದ್ರು ಪರವಾಗಿಲ್ಲ. ಹುಣಸೆ ಹಣ್ಣು ಎಲ್ಲ ನೈಸ್ ಆಗ್ಬೇಕಷ್ಟೆ. ಅದು ನಿಮ್ಗೆ ಗ್ರೈಂಡರ್ ಅಲ್ಲಿ ರುಬ್ದಾಗ ಒಂದೇ ಸಮ ಕಾನ್ಸ್ಟೆನ್ಸ್ ಬರುತ್ತೆ. ಅದು ಓಕೆ ಓಕೆ ಓಕೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಆಯ್ತಾ? ಹಾಗೆ ಅಂದ್ರೆ ಈ ಕೊತ್ತಂಬರಿ ಚಟ್ನಿಯ ವಿಶೇಷ 6 ತಿಂಗಳ ಕಾಲ ಇಟ್ಕೋಬಹುದು. ಹೌದು. ಇದಕ್ಕೆ ನೀರು ನಾವು ಹಾಕಿರಲ್ವಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪು ಅದೇ ನೀರೇ ಇದರಲ್ಲಿ ಇರೋದ್ರಿಂದ ಇದು ಪ್ರಿಸರ್ವ್ ಮಾಡಬಹುದು. ಇದೇ ತರ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಹಾಕು ಮಾಡಬಹುದು. ಪುದೀನ ಫ್ಲೇವರ್ ಬರುತ್ತೆ. ಇವಾಗ ಸಮೋಸ ಎಲ್ಲ ಮಾಡಿದಾಗ ಪುದೀನ ಚಟ್ನಿ ಯೂಸ್ ಆಗುತ್ತೆ, ಸ್ಯಾಂಡ್ವಿಚ್ ಎಲ್ಲ ಮಾಡಿದಾಗ. ಅದೇ ತರ ಕೊತ್ತಂಬರಿ ಸೊಪ್ಪು ಬದಲಿಗೆ ನಾವು ಕರಿಬೇವು ಹಾಕಿನೂ ಮಾಡಬಹುದು ಇದರಲ್ಲಿ. ಓಕೆ ಓಕೆ, ಈ ತರ ಕೊತ್ತಂಬರಿ ಸೊಪ್ಪು ಚಟ್ನಿ ರೆಡಿ ಆಗಿದೆ. ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು. ಪ್ರಿಯಾ ಮೇಡಮ್ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಒಂದು ಕೊತ್ತಂಬರಿಯ ಚಟ್ನಿನ ಮಾಡಿದರೆ. ಚಟ್ನಿಯ ವಿಶೇಷ ಸುಮಾರು 6 ತಿಂಗಳ ಕಾಲ ಇದನ್ನ ಹಾಗೆ ಇಡಬಹುದು. ಪ್ರಿಯಾ ಅವರು ಯಾವ ರೀತಿ ಮಾಡಿದ್ರು ಈ ಗಟ್ಟಿ ಕೊತ್ತಂಬರಿ ಚಟ್ನಿನ ನೋಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಲ್ಲು ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿ. ಈಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ. ಖಾರ, ಉಪ್ಪು ಎಲ್ಲ ಇರುತ್ತೆ. ನಾವು ತಿನ್ಬೇಕಾದ್ರೆ ಸ್ವಲ್ಪ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಅಥವಾ ಮೊಸರು ಹಾಕೊಂಡು ಅಲ್ಲ, ಮೊಸರಿಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ಉಪ್ಪಿನಕಾಯಿ ತರ ನಿಮ್ಗೆ ಮೊಸರಿಗೆ ತುಂಬಾ ಚೆನ್ನಾಗಿರುತ್ತೆ.
ಏನ್ ಖಾರ ಆಯ್ತಂತನ ಚೆನ್ನಾಗಿದೆ ಅಂತನ ಗೊತ್ತಾಗ್ಲಿಲ್ಲ ನನ್ಗೆ. ಖಾರ ಆಯ್ತು ಅಂತಾನು, ಚೆನ್ನಾಗಿದೆ ಅಂತಾನು, ಖಾರ ಅಂತಾನು ಎಲ್ಲಾನು. ಎನಿಯು ಥ್ಯಾಂಕ್ ಯು, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಚಟ್ನಿಯ ವಿಶೇಷಗಳನ್ನ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪ್ರಿಯಾ ಅವರೇ. ಥ್ಯಾಂಕ್ ಯು ಮೇಡಮ್. ಎನಿಯು ಒಳ್ಳೊಳ್ಳೆ ಚಟ್ನಿಗಳನ್ನ ತೋರಿಸ್ತಾ ಇದ್ದಾರೆ ಪ್ರಿಯಾ ಅವ್ರು ಬಂದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ಚಟ್ನಿಗಳೆಲ್ಲ. ನೋಡ್ಕೊಳ್ಳಿ, ಟೈಮ್ ಸಿಕ್ತಾಗ ಮನೇಲಿ ಮಾಡ್ಕೊಳ್ಳಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಕೊಂಡು ನಿಮ್ಮ ಕೈ ರುಚಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ